ಹಾಸನದ ಭಾಗದಲ್ಲಿ ಮಳೆ ತಂದಂತಹ ಅವಾಂತರವನ್ನು ನೋಡಿದ್ವಿ. ಇನ್ನು ಕುಂದಾನಗರಿ ಬೆಳಗಾವಿ ಕಡೆ ಹೋಗೋಣ. ಅಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಘಟಪ್ರಭಾ ನದಿಯ ಅಬ್ಬರಕ್ಕೆ ಮನೆಗಳಿಗೆ ನೀರು ನುಗ್ತಾ ಇದೆ. ಬೆಳಗಾವಿಯ ಗೋಕಾಕ್ ನಗರದ 20 ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಏಕಾಏಕಿ ಮನೆಗೆ ನೀರು ನುಗ್ಗಿದೆ. ಜನ ಆತಂಕದಲ್ಲಿಯೇ ದಿನ ದೂಡುವಂತಹ ಪರಿಸ್ಥಿತಿ. 4 ಏರಿಯಾಗಳಿಂದ ಕುಟುಂಬಗಳನ್ನು ಈಗಾಗಲೇ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಹಳೆ ದನದಪೇಟೆ, ಉಪ್ಪಾರಗಲ್ಲಿ, ಕುಂಬಾರಗಲ್ಲಿಯಲ್ಲೂ ಕೂಡ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಇನ್ನು ಮಟನ್ ಮಾರ್ಕೆಟ್ನಿಂದ 20 ಕುಟುಂಬಗಳನ್ನು ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗಿರುವಂಥದ್ದು. ಗೋಕಾಕ್ ಜೂನಿಯರ್ ಕಾಲೇಜು ಸಮುದಾಯ ಏನಿದೆ ಅಲ್ಲೂ ಕೂಡ ಈ ಕಾಳಜಿ ಕೇಂದ್ರವನ್ನು ಓಪನ್ ಮಾಡಲಾಗಿದೆ. ಯಾರ್ಯಾರು ನೆರೆಯ ಭೀತಿಯಲ್ಲಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಭಾಗಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದು ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ. ಗೋಕಾಕ್ ನಗರದಲ್ಲಿ 20 ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ನಾವೀಗ ತೋರಿಸ್ತಾ ಇದೀವಿ. ಏನಂತಂದ್ರೆ ಯಾವ ಥರ ಮನೆಗಳಿಗೆ ನೀರು ನುಗ್ಗಿದೆ ಅಂತೇಳಿ ಈಗಾಗಲೇ ಪ್ರವಾಹ ಬಂದಿದೆ. ಗೋಕಾಕ್ ನಗರಕ್ಕೆ 20 ಮನೆಗಳ ಈಗಾಗಲೇ ಜಲಾವೃತ ಆಗಿದೆ. 20 ಮನೆಗಳ ಇರ್ತಕ್ಕಂಥ ಏನು ಜನ ಇದ್ದಾರೆ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 2 ಅಂತಂದರೆ ಕಾಳಜಿ ಕೇಂದ್ರ ಏನಿದೆ, ಕಾಳಜಿ ಕೇಂದ್ರ ತೆಗೆಯಲಾಗಿದೆ. ಒಂದು ಪ್ಲಾಟಲ್ಲಿ, ಇನ್ನೊಂದು ಕಡೆ ಏನಂತಂದರೆ ಒಂದು ಕಾಲೇಜಲ್ಲಿ 2 ಗಂಜಿ ಕೇಂದ್ರನ ತೆಗೆದಾಗಿದ್ದಾರೆ. ಹೀಗಾಗಿ ತಾವು ನೋಡ್ಬೋದು ಏನಂತಂದರೆ ಎಷ್ಟೊಂದು ಮನೆಗಳಿಗೆ ನೀರು ನುಗ್ಗಿದೆ ಅಂತೇಳಿ. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂಥ ಅದು ಬೋಜ್ಗಾರ್ಗಲ್ಲಿ ಇರ್ಬೋದು, ದಾಳಿಂದ್ರ ತೋಟ ಇರ್ಬೋದು, ಮತ್ತು ದನಗಳಪೇಟೆ, ಜೊತೆಗೆ ಏನಂದರೆ ಕಿಲ್ಲಾ, ಹೀಗೆ ಏರಿಯಾದಲ್ಲಿರ್ತಕ್ಕಂಥ ಏನು ಉಪ್ಪಾರಗಲ್ಲಿ, ಬೋಜಗಲ್ಲಿ ಎಲ್ಲವೂ ಕೂಡ ಏನಂತಾರೆ ಈಗಾಗಲೇ ನೀರಲ್ಲಿ ಮುಳುಗಿತ್ತು. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಅವು ತೋರಿಸ್ತಾ ಇದ್ವಿ. ತಾವು ನೋಡ್ಬೋದು ಯಾವ ಥರ ಈ ನೀರು ಮನೆಗಳಿಗೆ ನುಗ್ಗಿರುವಂಥದ್ದು. ಈ ಕಡೆ ಏನಿದೆ ಮಟನ್ ಮಾರ್ಕೆಟ್ ಮತ್ತು ಉಪ್ಪಾರಗಲ್ಲಿ ಇದೆ. ಉಪ್ಪಾರಗಲ್ಲಿಯೂ ಕೂಡ ಸುಮಾರು 4 ರಿಂದ 5 ಮನೆಗಳು, ಅಂದರೆ ಒಟ್ಟಾರೆ ಈ ಏರಿಯಾದಲ್ಲಿ ಇನ್ನು ದನಗಳಪೇಟೆ ಏರಿಯಾದಲ್ಲಿ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುತ್ತೆ. ಈಗಾಗಲೇ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು, ಸ್ಥಳಾಂತರ ಮಾಡಬೇಕು ಹಾಗೆ ಅಂತ ಅವರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಇರತಕ್ಕಂಥ ದಿನಸಿಗಳಿದೆ, ಆ ದಿನಸಿಗಳನ್ನು ಕೂಡ ತೊಗೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಇದು ಗೋಕಾಕ್ ನಗರದಲ್ಲಿ 20 ಮನೆಗಳಿಗೆ ನುಗ್ಗಿದ್ದು. ಬನ್ನಿ, ಲೋಕಲ್ ಇದ್ದಾರೆ, ಅವರನ್ನು ಕೇಳ್ಕೊಳ ಯಾವ ಥರ ಮನೆಗಳಿಗೆ ನೀರು ನುಗ್ಗಿದೆ ಅಂತೇಳಿ. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಸ್ಥಳೀಯರಿದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಯಾವ ಏರಿಯಾದಾಗ ಬಂದಿತ್ತೀರಿ ನೀರು? ಹಳಬಾಗಲ್ಲಿ, ಉಪ್ಪಾರಗಲ್ಲಿ, ಬೋಜ್ಗಾರಗಲ್ಲಿ, ಡೋರ್ಗಲ್ಲಿ, ಮಟನ್ ಮಾರ್ಕೆಟ್ ಇದೆಲ್ಲ ನೀರು ಬರ್ತೇವೆ. ಎಷ್ಟು ಮನೆಗಳು ಹೋಗಿದೆ ನೀರು? ಇವಾಗ ಒಂದು 20 ಮನೆಗಳು ಈ ಕಡೆ ಎಲ್ಲ 20 ಮನೆಗಳಲ್ಲಿ ನೀರು ಆಲ್ರೆಡಿ ಇದೆ. ಇವಾಗ ಹೊರಗೆ ಬಂದಿದ್ದಾರೆ ಆಲ್ರೆಡಿ 20 ಮಂದಿ ಆದರೂ ಹೊರಗಿದ್ದಾರೆ. ಇವಾಗ ಕಾಳಜಿ ಕೇಂದ್ರದಲ್ಲಿ ಎಲ್ಲ ಹೋಗ್ತಿದ್ದಾರೆ. ಇವಾಗ ಸರ್ಕಾರದವರು ಎಲ್ಲ ಇದು ಮಾಡ್ತಿದ್ದಾರೆ. ವಿಶಾಲ್ ಸದಾಶಿವ ಮಾವರ್ಕರ್. ವಿಶಾಲ್ ಅವರ ಪ್ರಕಾರ ಅಂತಾರೆ 20 ಮನೆಗಳು ನೀರು. ಬನ್ನಿ, ಇಲ್ಲೊಂದಿಷ್ಟು ನಗರಸಭೆಯ ಅಧಿಕಾರಿಗಳಿದ್ದಾರೆ, ಅವರನ್ನ ಮಾತಾಡ್ಸೋಣ. ಯಾವ್ಯಾವ ಏರಿಯಾಗಳು ನೀರು ಹೋಗಿದ್ದು ಮತ್ತು ಏನನ್ನ ಮುಂಜಾಗ್ರತಾ ಕ್ರಮ ಏನೇನು ಕೆಲಸ ಮಾಡಿದ್ರು, ಏನೇನು ಮಾಡಿದ್ರು ಸರ್? ಈಗ ಹಿಡ್ಕಲ್ ಡ್ಯಾಮ್ ಜಲಾಶಯ ಇದೆ ಅಂತ 24,300 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಘಟಪ್ರಭಾ ನದಿಯಲ್ಲಿ ದಡದಲ್ಲಿ ಇರುವಂಥ ಬೋಜ್ಗಾರ್ಗಲ್ಲಿ, ಉಪ್ಪಾರಗಲ್ಲಿ ಹಾಗೂ ಮಾರ್ಕಂಡೇಯ ನಗರದಲ್ಲಿ ನೀರು ಬರ್ತಾ ಇದೆ ರಾತ್ರಿಯಿಂದ ನಿನ್ನೆ. ಅದೇ ರೀತಿಯಾಗಿ ಎಲ್ಲ ಜನರಿಗೆ, ಸಾರ್ವಜನಿಕರಿಗಾಗಿ ನಗರಸಭೆಯಿಂದ ಕಟ್ಟುನಿಟ್ಟಾಗಿ ಎಲ್ಲರಿಗೂ ಶಿಫ್ಟ್ ಆಗಲಿಕ್ಕೆ ಗಂಜಿ ಕೇಂದ್ರಗಳನ್ನು ನಗರಸಭೆಯಿಂದ ಒಂದು ಜೂನಿಯರ್ ಕಾಲೇಜಲ್ಲಿ ಹಾಗೂ ಜನತಾ ಪ್ಲಾಟ್ ಸ್ಕೂಲ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ. ಅದೇ ರೀತಿ ಸಾರ್ವಜನಿಕರು ಅಲ್ಲಿ ಯಾರು ಮನೆಯಲ್ಲಿ ನೀರು ಅವಾಂತರವಾಗುವ ಸಂಭವ ಇರುವುದರಿಂದ ಅವ್ರಿಗೆ ಎಲ್ಲ ಸಾರ್ವಜನಿಕರಿಗೆ ನಾವು ತಿಳುವಳಿಕೆಯನ್ನು ಕೊಟ್ಟು ಅವ್ರಿಗೆ ಶಿಫ್ಟನ್ನು ಮಾಡಲಿಕ್ಕೆ ಎಲ್ಲ ನಗರಸಭೆಯಿಂದ ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಂಡಿವೆ. ಎಷ್ಟು ಜನ ಇದರಲ್ಲಿ ಬಾಧಿತ ಆಗಿದ್ದಾರೆ? 20 ಮನೆಗಳಿಗಿಂತ ಹೆಚ್ಚು ಮನೆ ಅಂತ ಹೇಳಿದ್ರೆ. ಯಾಕಂದ್ರೆ ಮಾರ್ಕಂಡೆ ಇರ್ಬೋದು, ಹಿರಣ್ಯಕೇಶಿ ಇರ್ಬೋದು, ಜೊತೆಗೆ ಘಟಪ್ರಭಾ 3 ನದಿಗಳ ಸಂಗಮ ಗೋಕಾಕ್ ನಗರದ ಪಕ್ಕದಲ್ಲಿ ಇರುವಂಥದ್ದು. ತಾವೇನು ಹೇಳ್ತೀರ ಬಗ್ಗೆ? ಸರ್, ಈಗ ಜಸ್ಟ್ ಆಗಿ ನಾವು ನಿನ್ನೆ 24,300 ಕ್ಯೂಸೆಕ್ಸ್ ಹಿಡ್ಕಲ್ ಜಲಾಶಯದಿಂದ ನೀರು ಬಂದ ಹಿನ್ನೆಲೆಯಲ್ಲಿ ಹಾಗೂ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತಿರುವುದರಿಂದ ಜಸ್ಟ್ ಆಗಿ ಈಗ ನಾವು 20 ಮನೆಗಳಲ್ಲಿ ನೀರು ನುಗ್ಗುವ ಸಂಭವ ಇದೆ. ಅವ್ರನ್ನ ನುಗ್ಗಿದೆ. ಆಲ್ರೆಡಿ ಆಗಿ ಜನರನ್ನು ನಾವು ಬೇರೆ ಕಡೆಯಲ್ಲಿ ಸ್ಥಳಾಂತರ ಮಾಡುವ ನಗರಸಭೆಯ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಅದು ಪೊಲೀಸ್ ಇಲಾಖೆ ಆಗಲಿ, ಅದು ತಾಲೂಕು ಆಡಳಿತಾಧಿಕಾರಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿದೆ. 20 ಮನೆಗಳಿಗೆ ನೀರು ನುಗ್ಗಿದ್ರಿ ಸರ್. ನುಗ್ಗಿದ ಮನೆಗಳಿಗೆಲ್ಲ ಅವರು ಎಲ್ಲ ನಮ್ಮ ಸಿಬ್ಬಂದಿ ಹೋಗಿ ಅವ್ರನ್ನ ಸ್ಥಳಾಂತರ ಮಾಡಿದ್ದಾರೆ. ಇದು ಏನಂತಂದ್ರೆ ನಗರಸಭೆ ಅಧಿಕಾರಿಗಳು ಹೇಳುವ ಪ್ರಕಾರ 24 ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿದೆ ಮತ್ತು ಅವರೆಲ್ಲರೂ ಕೂಡ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದೆ. 2 ಕಾಳಜಿ ಕೇಂದ್ರಗಳನ್ನು ಗೋಕಾಕ್ ನಗರದಲ್ಲಿ ಆರಂಭಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗೋಕಾಕ್ ನಗರದಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.